ಸಾರ್ವಜನಿಕ ಸ್ಥಳಗಳಲ್ಲಿ ಇನ್ಮುಂದೆ ಪಾರಿವಾಳಗಳಿಗೆ ಆಹಾರ ನೀಡಬಾರದು ಸಾರ್ವಜನಿಕರು ಅಂತ ಹೇಳಿ ಒಂದು ಮಹತ್ವದ ಆದೇಶವನ್ನ ಆರೋಗ್ಯ ಇಲಾಖೆ ಹೊರಡಿಸಿರುವಂತದ್ದು. ಕಾರಣ ಏನು ಅಂತ ಹೇಳಿದ್ರೆ ಈ ಒಂದು ಪಾರಿವಾಳಗಳ ಮಲ ಆಗಿರಬಹುದು ಅಥವಾ ಅವುಗಳು ಹಾರಾಡುವಂತಹ ಸಂದರ್ಭದಲ್ಲಿ ಅವುಗಳ ರೆಕ್ಕೆ ಪುಕ್ಕ ಏನು ಉದುರುತ್ತೆ, ಈ ಒಂದು ರೆಕ್ಕೆ ಪುಕ್ಕಗಳು ನಮ್ಮ ಶ್ವಾಸಕೋಶವನ್ನು ತಲುಪಿ ನಮ್ಮ ಉಸಿರಾಟಕ್ಕೆ ಬಹಳಷ್ಟು ತೊಂದರೆ ಆಗುತ್ತೆ ಅಂತ ಹೇಳಿ ಅಧ್ಯಯನದ ಮೂಲಕ ವರದಿ ಬಂದಿರುವಂತದ್ದು. ಹೀಗಾಗಿ ಸಾರ್ವಜನಿಕ ಸ್ಥಳಗಳು ಅಂತ ಹೇಳಿದ್ರೆ ಪ್ರಮುಖವಾಗಿ ಪಾರ್ಕ್ ಆಗಿರಬಹುದು, ಜನರು ಓಡಾಡುವಂತಹ ರಸ್ತೆಗಳಾಗಿರಬಹುದು, ಫುಟ್ಪಾತ್ ಆಗಿರಬಹುದು, ಬಸ್ ಸ್ಟ್ಯಾಂಡ್, ಮೆಟ್ರೋ ಸ್ಟೇಷನ್, ಈ ರೀತಿಯ ಸಾರ್ವಜನಿಕ ಸ್ಥಳಗಳಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ಪಾರಿವಾಳಗಳಿಗೆ ಆಹಾರವನ್ನು ನೀಡಬಾರದು ಅಂತ ಹೇಳಿ ಇವಾಗ ಒಂದು ಮಹತ್ವದ ಆದೇಶವನ್ನ ಆರೋಗ್ಯ ಇಲಾಖೆ ನೀಡಿರುವಂತದ್ದು. ಪ್ರಮುಖವಾಗಿ ನೀವು ಇಲ್ಲಿ ಗಮನಿಸ್ತಾ ಇರಬಹುದು, ಸದ್ಯ ನಾನು ಇವಾಗ ಮೆಜೆಸ್ಟಿಕ್ ನ ತುಳಸಿ ತೋಟ ಮೆಟ್ರೋ ಸ್ಟೇಷನ್ ಬಳಿ ಇದ್ದೀನಿ. ಇಲ್ಲೂ ಕೂಡ ನೀವು ಗಮನಿಸ್ತಾ ಇರಬಹುದು, ಈ ಒಂದು ಭಾಗದಲ್ಲಿ ಪಾರಿವಾಳಗಳ ರೆಕ್ಕೆ ಪುಕ್ಕ ಎಷ್ಟು ಮಟ್ಟಿಗೆ ಉದುರಿದೆ ಅಂತ ಹೇಳಿ. ಈ ಒಂದು ರೆಕ್ಕೆ ಪುಕ್ಕಗಳಲ್ಲಿ ಸಣ್ಣ ಪ್ರಮಾಣದ ರೆಕ್ಕೆ ಪುಕ್ಕಗಳೇನಿದೆ ಅವುಗಳು ಮನುಷ್ಯರು ಉಸಿರಾಡುವಂತಹ ಸಂದರ್ಭದಲ್ಲಿ ಗಾಳಿಯ ಮೂಲಕ ಶ್ವಾಸಕೋಶವನ್ನು ತಲುಪುವಂತಹ ಸಾಧ್ಯತೆ ಹೆಚ್ಚಾಗಿದೆ. ತಲುಪಿದಂತಹ ಸಂದರ್ಭದಲ್ಲಿ ಉಸಿರಾಟಕ್ಕೆ ಸಾಕಷ್ಟು ತೊಂದರೆ ಆಗುತ್ತೆ. ಜೊತೆಗೆ ಅವುಗಳ ಮಲ ಏನಿದೆ, ಇವುಗಳ ಮಲದಿಂದಲೂ ಕೂಡ ಆರೋಗ್ಯಕ್ಕೆ ಹಾನಿಕಾರಕ ಅನ್ನೋದು ಇವಾಗ ತಿಳಿದು ಬಂದಿದೆ. ಸೊ ಹೀಗಾಗಿ ಇನ್ಮುಂದೆ ಸಾರ್ವಜನಿಕ ಸ್ಥಳಗಳಲ್ಲಿ ಆಹಾರವನ್ನು ಹಾಕಬಾರ್ದು, ಬದಲಾಗಿ ಪಾರಿವಾಳಗಳ ಸಂತತಿಯನ್ನು ಉಳಿಸಬೇಕು. ಸೊ ಹೀಗಾಗಿ NGOಗಳು ಇದರ ಜವಾಬ್ದಾರಿಯನ್ನು ತೆಗೆದುಕೊಳ್ಬೇಕು ಅಂತ ಹೇಳಿ ಇವಾಗ ಆರೋಗ್ಯ ಇಲಾಖೆ ತಿಳಿಸಿದೆ. ಜೊತೆಗೆ ಈ ಒಂದು ಪಾರಿವಾಳಗಳಿಗೆ ಆಹಾರವನ್ನು ನೀಡುವಂತಹ ಸ್ಥಳವನ್ನ ಸ್ಥಳೀಯ ಸಂಸ್ಥೆಗಳು, ಎಕ್ಸಾಂಪಲ್ ಬೆಂಗಳೂರಲ್ಲಿ GBA ಯಾವ ರೀತಿಯಲ್ಲಿ ಸ್ಥಳೀಯ ಸಂಸ್ಥೆಯಾಗಿ ಕೆಲಸ ಮಾಡ್ತಾ ಇದೆ, ಅದೇ ರೀತಿಯಲ್ಲಿ ಸ್ಥಳೀಯ ಸಂಸ್ಥೆಗಳು ಪಾರಿವಾಳಗಳಿಗೆ ಆಹಾರವನ್ನ ಹಾಕುವಂತಹ ಜಾಗವನ್ನ ಗುರುತು ಮಾಡಬೇಕು. ಹಾಗೆ ನಿಗದಿತ ಸಮಯದಲ್ಲಿ ಅವುಗಳಿಗೆ ಆಹಾರವನ್ನ ಹಾಕಬೇಕು ಅಂತ ಹೇಳಿ ಇವಾಗ ಆರೋಗ್ಯ ಇಲಾಖೆ ಒಂದು ಮಹತ್ವದ ಸೂಚನೆಯನ್ನ ಕೊಟ್ಟಿದೆ. ಸೊ ಹೀಗಾಗಿ ಕಾದ್ ನೋಡ್ಬೇಕಾಗಿದೆ. ಈಗ ಆಲ್ರೆಡಿ ಬೆಂಗಳೂರಲ್ಲಿ ತುಳಸಿ ತೋಟ ಆಗಿರಬಹುದು ಅಥವಾ ರೇಸ್ ಕೋರ್ಸು, ಕಬ್ಬನ್ ಪಾರ್ಕು, ಈ ಎಲ್ಲ ಭಾಗದಲ್ಲೂ ಕೂಡ ಸಾಕಷ್ಟು ಪಾರಿವಾಳಗಳ ಸಂತತಿ ಇದೆ. ಸಾರ್ವಜನಿಕರು ಕೂಡ ಬೆಳಿಗ್ಗೆ, ಸಂಜೆ, ಮಧ್ಯಾಹ್ನ ಅವುಗಳಿಗೆ ಆಹಾರವನ್ನ ಹಾಕ್ತಾರೆ. ಆದ್ರೆ ಎಷ್ಟರ ಮಟ್ಟಿಗೆ ಇವಾಗ ಈ ಒಂದು ಆದೇಶವನ್ನ ಜನರು ಪಾಲನೆ ಮಾಡ್ತಾರೆ ಅನ್ನೋದನ್ನು ಕೂಡ ಕಾದ್ ನೋಡ್ಬೇಕಾಗಿದೆ. ಯಾಕಂತ ಹೇಳಿದ್ರೆ NGOಗಳಿಗೆ ಇದರ ಜವಾಬ್ದಾರಿಯನ್ನ ಕೊಟ್ಟಿರೋದ್ರಿಂದಾಗಿ ಯಾವ ರೀತಿಯಲ್ಲಿ NGOಗಳು ಪಾರಿವಾಳಗಳನ್ನ ಒಗ್ಗೂಡಿಸಿ ಬೇರೆಡೆಗೆ ಅವುಗಳನ್ನ ಶಿಫ್ಟ್ ಮಾಡ್ತಾರೆ, ಜೊತೆಗೆ ಅವುಗಳಿಗೆ ಆಹಾರವನ್ನ ಹಾಕ್ತಾರೆ ಅನ್ನೋದನ್ನು ಕೂಡ ಒಂದು ಕಾದ್ ನೋಡ್ಬೇಕಾಗಿದೆ. ಹಾಗೆ GBA ಬೆಂಗಳೂರಲ್ಲಿ ಯಾವೆಲ್ಲ ಜಾಗವನ್ನ ಪಾರಿವಾಳಗಾಗಿ ಗುರುತು ಮಾಡುತ್ತೆ ಅನ್ನೋದನ್ನು ಕೂಡ ಕಾದ್ ನೋಡ್ಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ವೆಂಕಟೇಶ್ ಜೊತೆ ಸುಷ್ಮಿತಾ ಪೂಜಾರಿ, ಪವರ್ ಟಿವಿ, ಬೆಂಗಳೂರು. ಪಾರಿವಾಳಗಳ ರೆಕ್ಕೆ ಪುಕ್ಕದಿಂದ ನಮ್ಮ ಉಸಿರಾಟಕ್ಕೆ ತೊಂದರೆ ಆಗುತ್ತೆ. ಹೀಗಾಗಿ ಪಬ್ಲಿಕ್ ಪ್ಲೇಸ್ ಅಲ್ಲಿ ಫುಡ್ ಹಾಕಬಾರ್ದು ಅಂತ ಹೇಳಿ ಹೆಲ್ತ್ ಡಿಪಾರ್ಟ್ಮೆಂಟ್ ಒಂದು ಆದೇಶವನ್ನ ಕೊಟ್ಟಿದೆ. ನೀವು ಕೂಡ ಪಾರಿವಾಳಗಳಿಗೆ ಅಕ್ಕಿ ಕಾಳುಗಳನ್ನ ಹಾಕಕ್ ಬಂದಿದ್ದೀರಾ, ನೀವು ಇದನ್ನ ಪಾಲನೆ ಮಾಡ್ತೀರಾ ಸರ್? ಇದು ಒಳ್ಳೆ ಆದೇಶನ ಅಥವಾ ನೀವೇನ್ ಹೇಳ್ತೀರಾ? ನಾವು 10 ವರ್ಷದಿಂದ ಆಗ್ತಾ ಇದ್ದೀವಿ. ನಾವು ಇಷ್ಟವರೆಗೆ ಯಾರು ಏನು ಹೇಳಿಲ್ಲ. 10 ವರ್ಷದಿಂದ ಕಂಟಿನ್ಯೂ ಆಗ್ತಾ ಇದ್ದೀವಿ. ಈಗ ಏನಿದೆ ಅದು ನಮಗೆ ಗೊತ್ತಿಲ್ಲ, ಬಟ್ 10 ವರ್ಷದಿಂದ ಆಗ್ತಾ ಇದ್ದೀವಿ. ಹೆಲ್ತ್ ಸಮಸ್ಯೆ ಆಗುತ್ತೆ ಅಂತ ತಿಳಿದು ಬಂದಿದೆ ಸರ್. ಇಷ್ಟವರೆಗೆ ಯಾರು ಏನು ಮಾಡಿಲ್ಲ, ಇಷ್ಟೊಂದು ಯಾರು ಏನು ಹೇಳಿಲ್ಲ. ಈಗ ಏನಾಗಿದೆ ಗೊತ್ತಿಲ್ಲ. ಅಕಸ್ಮಾತ್ ಹಾಕಬಾರ್ದು ಇಲ್ಲಿ ಅಂತ ಹೇಳಿದ್ರೆ ಏನ್ ಮಾಡ್ತೀರಾ? ಅದು ದೇವರು ಇದ್ದಾರೆ, ಅವ್ರ ಕರ್ಮ. ನಾವೇನು ಹೇಳಿದ್ರು. ಹನ್ಸ್ರಾಜ್. ಥ್ಯಾಂಕ್ ಯು ಸರ್. ಸರ್ ಬನ್ನಿ. ಫುಡ್ ಹಾಕಬಾರ್ದು ಪಬ್ಲಿಕ್ ಪ್ಲೇಸ್ ಅಲ್ಲಿ ಅಂತ ಹೇಳ್ತಾ ಇದ್ದಾರೆ, ಒಪ್ತೀರಾ ಇದನ್ನ? ಒಪ್ಪಲ್ಲ ಮೇಡಮ್. ಯಾಕೆ ಅಂದ್ರೆ ಅವರು ನಾವು ಕೊಟ್ರೆ ಅಂತ ತಿನ್ನೋದು, ಅವ್ರು ಕೇಳಲ್ಲ. ದೇವ್ರ ಹತ್ರ ಅವರು. ಆಮೇಲೆ ನಾವು 10 ವರ್ಷದಿಂದ ಹಾಕ್ತಾ ಇದೀವಿ. ಅಕ್ಕಪಕ್ಕ ಮನೆ ಇದೆ, ಅವರಿಗೆ ಇದು ಪ್ರಾಬ್ಲಮ್ ಇಲ್ಲ. ಯಾರಿಗೆ ಪ್ರಾಬ್ಲಮ್ ಇದೆ ಅಂತ ಗೊತ್ತಿಲ್ಲ. ಅದರಿಂದ ಏನು ಹೆಲ್ತ್ಗೆ ಏನು ಪ್ರಾಬ್ಲಮ್ ಆಗಲ್ಲ. ನಾವು ಶಾಕಾಹಾರಿ ಜೀವ. ಇದು ನೀವು ಮಾಂಸಾಹಾರಿ ತಿಂದಿದ್ದು ಅವ್ರಿಗೆ ಪ್ರಾಬ್ಲಮ್ ಆಗಲ್ಲ ಅಂದ್ರೆ ಇದಕ್ಕೇನು ಪ್ರಾಬ್ಲಮ್ ಆಗತ್ತೆ? ಅವರೆಷ್ಟೋ ಜೀವ ಇವಾಗ ರಿಸರ್ಚ್ ಇದೆ ಅಲ್ಲಿ ನೋಡಿ ಮಾಡ್ತಾರೆ. ಅದಕ್ಕೆ ಎಷ್ಟು ಅವರಿಗೆ ಇದರಿಂದ ಏನು ಪ್ರಾಬ್ಲಮ್ ಆಗಲ್ಲ, ಪಾರಿವಾಳದಿಂದ ಏನು ಪ್ರಾಬ್ಲಮ್ ಆಗಲ್ಲ. ಪ್ರಾಬ್ಲಮ್ ಯಾವಾಗ ಆಗಲ್ಲ ಜನಗಳಿಗೆ, ಸುಮ್ಮನೆ ಅದು ಮನಸ್ಸಿಗೆ ಯಾರಿಗೆ ಆಗತ್ತೆ ಅದು ಗೊತ್ತಿಲ್ಲ. ಕೃಷ್ಣಪ್ಪ ಬನ್ನಿ. ನಮ್ಮ ಹೆಸರು ರಮೇಶ. ಹಾಕಬಾರ್ದು ಪಬ್ಲಿಕ್ ಪ್ಲೇಸ್ ಅಲ್ಲಿ ಅಂತ ಆರೋಗ್ಯ ಇಲಾಖೆ ಹೇಳಿದೆ. ಯಾವಾಗ ಹೇಳಿದೆ? ನಿನ್ನೆ ಹೇಳಿದೆ ಅಷ್ಟೇ. ನಾವು 10 ವರ್ಷದಿಂದ ನಾವು ಆಗ್ತಾ ಇದೀವಿ. ಏನು ಪ್ರಾಬ್ಲಮ್ ಇಲ್ಲ. ಇಲ್ಲಿರೋ ಮನೆಗಳೆಲ್ಲ ಎಲ್ಲರೂ ನಾವು ಇದಕ್ಕೆ ನಾವು ಇದು ಮಾಡ್ತಾ ಇದೀವಮ್ಮ ಅಷ್ಟೇ. ಬೇರೆ ಏನು ಇದರಿಂದ ತೊಂದರೆ ಇಲ್ಲ. ಕಂಟಿನ್ಯೂ ಇಲ್ಲಮ್ಮ. ಬೆಳಗ್ಗೆ 1000 ಬಂದು ಸೇರ್ಕೊಂಡಿದೆ. ಊಟ ಆಗ್ತಾ ಇದೆ. ನಾವು ಊಟ ಮಾಡಿದ್ರೆ ತಾನೇ ಅದು ಊಟ ಮಾಡೋದು. ಅದಕ್ಕೆ ಆರಾಮ್ ಆಗ್ತಾರೆ. ಕಂಪ್ಲೇಂಟ್ ಯೂಸ್ ಮಾಡಿ ಬೀಗ ಹಾಕೋದ್ರಲ್ಲ, ಅವ್ರು ಬಂದು ಹಾಕ್ತಾರ? ಇಲ್ಲಿ ಯಾರು ಹಾಕಲ್ಲ, ನಾವೇ ಹಾಕ್ಬೇಕು. ನಮ್ಮ ಇವರಿದ್ದಾರೆ ಎಲ್ಲರೂ ಪಬ್ಲಿಕ್ ಬಂದು ಹಾಕ್ಬಿಟ್ಟು ಹೋಗ್ತಾರಮ್ಮ. ಏನಮ್ಮ? ಆದೇಶ ತಪ್ಪು ಅಂತ ನೀವು ಹೇಳ್ತಾ ಇದ್ದೀರಾ? ತಪ್ಪು.
ಮೊದಲೇ ಇನ್ಫಾರ್ಮೇಶನ್ ಮಾಡಬೇಕಾಯ್ತು ಇವರಿಗೆ ಅವ್ರಿಗೆಲ್ಲ ಹಿಂಗಿದೆ ನೀವು ಮಾಡಬೇಕು ಅಂತ. ಮನೆಯವರೆಲ್ಲ ಸಪೋರ್ಟ್ ನಮ್ಮ ಕೃಷ್ಣಮೂರ್ತಿ ಅಂತ. ಥ್ಯಾಂಕ್ ಯು ಸರ್. ಸರ್ ಹೇಳಿ, ಆಹಾರ ಹಾಕೋದು ಸರಿನಾ ತಪ್ಪಾ? ಆದೇಶ ಇಲ್ಲ, ಆಹಾರ ಹಾಕ್ಬೋದು. ಇದಕ್ಕೆ ಜೀವನ ಮಾಡೋರು ನಾವು ಮನುಷ್ಯರನ್ನೇ. ಇವರು ದೇವ್ರ ಥರ ಮಂಚ ಇದ್ದಾರೆ. ಇವ್ರಿಗೆ ಪಾಪ ಕೊಟ್ಟರೆ ಏನು ಆಗಲ್ಲ. ಇದಕ್ಕೆ ಆಹಾರ ಮಾಡಿದ್ರೆ ಬೇರೆ ಯಾರಿಗೆ ತೊಂದರೆ ಆಗ್ತಾ ಇಲ್ಲ. ಅಲ್ಲಿ 10 ವರ್ಷ ಅಂತಾರೆ, ಸುಮಾರು ಜನಗಳು ಆಗ್ತಾ ಇದ್ದಾರೆ. ನಾವು ಒಬ್ಬನೇ ಅಂತ ಇಲ್ಲ, ಸುಮಾರು ಜನಗಳು ಸ್ವಲ್ಪ ಸ್ವಲ್ಪ ಡೈಲಿ ಆಗ್ತಾ ಇದ್ದಾರೆ. ನಮ್ಮ ಜೀವನ ಅಲ್ಲಿ ಅದು ಪಕ್ಷಿಗೆ ಇದಕ್ಕೆ ಎಲ್ಲ ಊಟ ಕೊಡಲೇಬೇಕು. ನಮ್ಮ ಜೀವನ ಅಲ್ಲಿ ಎಲ್ಲರೂ ಪ್ರಕೃತಿ ಈ ಥರ ನಿಯಮ ನಾವು ಕೊಟ್ಟರೆ ಒಳ್ಳೆಯದು. ಪಕ್ಷಿಗಳಿಗೆ, ನಾಯಿಗಳಿಗೆ ಅದೆಲ್ಲ ನಾವು ಕೊಟ್ಟಿಲ್ಲ ಅಂದರೆ ಯಾರು ಕೊಡ್ತಾರೆ? ಕಂಟಿನ್ಯೂ ಮಾಡಿದ್ರೆ ಒಳ್ಳೆಯದು. ದೇವರು ಇದ್ದಾರೆ ಮೇಲೆ. ನಮ್ಮ ಇದು ಪ್ರಕಾರ ಪಾರಿವಾಳದಿಂದ ಯಾರಿಗೆ ತೊಂದರೆ ಆಗ್ತಾಯಿಲ್ಲ. 10 ವರ್ಷದಿಂದ ಸುಮಾರು ಜನ ಆಗ್ತಾ ಇದ್ದಾರೆ. ಇನ್ನು ಅದು ಏನು ತೊಂದರೆ ಇಲ್ಲ ಅದಕ್ಕೆ ಹಾಕಿದ್ರೆ. ನಮ್ಮ ಹೆಸರು ಅಪ್ತಾರಾಮ್ ಅಂತ.